ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಎಲ್ಲರೂ ಕೂಡ ಸೋಮಣ್ಣರು ಕೂಡ ನಮ್ಮ ಕೇಂದ್ರ ಸಚಿವರ ಹಲವಾರು ಶುಭಾಶಯ ನುಡಿಗಳನ್ನ ಆಡಿ ಹೋಗಿದ್ದಾರೆ. ಇವತ್ತು ಸುರೇಶ್ ಬಾಬು ಅವರು ತಮ್ಮ ಜನ್ಮದಿನವನ್ನ ಸಾರ್ಥಕವಾಗಿ ಜನರ ಸೇವೆಗೆ, ನಾನು ಪತ್ರಿಕೆಯನ್ನು ಓದ್ತಾ ಇರಬೇಕಾದ್ರೆ ನೋಡಿದ್ರೆ ಮನೆ ಬಾಗಿಲಿಗೆ ಮನೆ ಮಗ ಬರ್ತಾನೆ ಅಂತೇಳಿ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷನೂ ಕೂಡ ಆದಿಚುಂಚನಗಿರಿ ನಮ್ಮ ವೈದ್ಯಕೀಯ ಒಂದು ಸಂಶೋಧನಾ ಕೇಂದ್ರದಿಂದ ಈಗಾಗಲೇ 20 ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ತಾ ಬರ್ತಾ ಇರೋದು ಬಹಳ ಸಂತೋಷ. ಇವತ್ತು ಕೂಡ ತಮ್ಮ ಜನ್ಮದಿನವನ್ನ ಹಾಗೆ ನಾವು ಆಚರಣೆ ಮಾಡ್ಕೊಳ್ಬಾರ್ದು. ಅವರು ಸುಮಾರು ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಪುಸ್ತಕವನ್ನು ಬಿಡುಗಡೆಯನ್ನ ಮಾಡುವಂತ ಈ ಕಾರ್ಯಕ್ರಮ ವೇದಿಕೆ ಆಗಿದೆ. ನಮಗೆ ನಿನ್ನೆ ರಾತ್ರಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಕುಮಾರಣ್ಣವರು ಬರ್ತಾರೆ, ನಮ್ಮ ಸುರೇಶ್ ಬಾಬು ಅವರು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೀವು ಕೂಡ ಹೋಗಿ ಶ್ರೀಮಠದ ನಮ್ಮ ಆಶೀರ್ವಾದಗಳನ್ನ ಅವ್ರಿಗೆ ತಲುಪಿಸಿ ಬರಬೇಕು ಅಂತೇಳಿ. ಕೊನೆಯ ಕ್ಷಣದಲ್ಲಿ ಅವರು ಕೂಡ ಯಾಕೋ ಮನಸ್ಸು ತಡೆಯಲಿಲ್ಲ ಸ್ವಾಮೀಜಿ ಅವ್ರದ್ದು, ನೆನ್ನೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಮ್ಮ ಧರ್ಮೇಂದ್ರ ಬಿಯರ್ ಅವರು ಸುರೇಶ್ ಬಾಬು ಅವರು ಬೇಜಾರು ಮಾಡ್ಕೋತಾರೆ, ನಾನು ಬಂದು ಈ ಕಾರ್ಯಕ್ರಮಕ್ಕೆ ನಿಮ್ನೆಲ್ಲ ನೋಡಿ ಹೋಗ್ಬೇಕು ಅಂತ ಹೇಳಿ ಬೆಳಗ್ಗೆನೆ ಬಂದು ನಮ್ಮ ಸುರೇಶ್ ಬಾಬು ಅವರಿಗೆ ಅರಸಿ ಆಶೀರ್ವಾದಗಳನ್ನ ಮಾಡಿ ಪೂಜ್ಯ ಮಹಾಸ್ವಾಮೀಜಿ ಅವರು ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಾವೆಲ್ಲ ಮನುಷ್ಯ ಹುಟ್ಟಿದೀವಿ, ಹಾಗೆ ಹೋಗ್ಬೇಡದು. ಒಂದ್ ಕಡೆ ಹೇಳ್ತಾರೆ, ಶತಕೋಟಿ ಜನ್ಮ ಸುಕೃತೈಹಿ ಪುಣ್ಯರಿನ ಲಭ್ಯತೆ ಅಂತೇಳಿ. 100 ಕೋಟಿ ಜನ್ಮ ಎತ್ತಿದ ಮೇಲೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ. ನಾವು ಸುಮ್ಮನೆ ಬಂದಿಲ್ಲ. ಒಂದ್ ಕಡೆ ಹೇಳ್ತಾರೆ, ಈ ಜನ್ಮ ಬರಬೇಕಾದ್ರೆ ಹಲವಾರು ಪುಣ್ಯದ ಕೆಲಸಗಳನ್ನ ಮಾಡಿ ಮತ್ತೆ ಈ ಮನುಷ್ಯ ಜನ್ಮವನ್ನ ನಾವು ಸಾರ್ಥಕ ಮಾಡ್ಕೊಳ್ಬೇಕು ಅಂತೇಳಿ. ಈಗ ತಾನೇ ಸುರೇಶ್ ಬಾಬು ಅವರು ಪ್ರಾಸ್ತಾವಿಕ ಮಾತುಗಳನ್ನ ಆಡಬೇಕಾದ್ರೆ ಹೇಳಿದ್ರು, ಇವತ್ತು ಎನ್ನಪಯದಿಂದ ಬಂದಿರುವಂತಹ ಕ್ಯಾನ್ಸರ್ ತಪಾಸಣೆಯಲ್ಲಿ ನಮ್ಮ ಯಾರೋ ಒಬ್ಬರು ತಾಯಿ ಚೆಕ್ ಮಾಡಿಸ್ಕೊಂಡಂತ ಸಂದರ್ಭದಲ್ಲಿ ಈ ಕಾಯಿಲೆ ಕಂಡು ಬಂದಿದೆ ಅಂತೇಳಿ. ಇವತ್ತು ಯಾರು ಕೂಡ ನೀವು ಕಾಯಿಲೆ ಬಂದಿದೆ ಅಂತೇಳಿ ಈ ಉಚಿತ ಆರೋಗ್ಯ ತಪಾಸಣೆಯನ್ನ ಅವ್ರ ಕಾರ್ಯಕ್ರಮವನ್ನ ಉದ್ದೇಶ ಇಟ್ಕೊಂಡು ಮಾಡಿಸ್ತಾ ಇಲ್ಲ. ಆದ್ರೆ ಯಾರು ಮುಂದಿನ ದಿನಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದ್ದಂತ ಕಾಯಿಲೆಗಳನ್ನ ನಿವಾರಣೆ ಮಾಡಿಕೊಂಡು ಇವತ್ತು BP ಶುಗರ್ ಬಂದಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ನಾವು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಹಲವಾರು ಸಮಸ್ಯೆಗೆ ಅದು ನಮ್ಗೆ ಪರಿಹಾರವನ್ನ ಕಂಡುಕೊಳ್ತದೆ. ಇವತ್ತು ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಇವತ್ತು ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರು ಕಂಡಂತ ಕನಸು ಗ್ರಾಮ ವೈದ್ಯ ಅಂತ ಹೇಳಿ ಮಾಡಿ ಸ್ವಾಮೀಜಿ ಅವರು 1986ನೇ ಇಸ್ವಿಯಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಹಳ್ಳಿಗೆ ಹೋಗಿ ಇವತ್ತು ವಿದ್ಯಾವಂತರಾಗಿದ್ರು ಕೂಡ, ಸರ್ಕಾರಿ ಅಧಿಕಾರಿಗಳಾಗಿದ್ರು ಕೂಡ ತನ್ನ ತಂದೆ ತಾಯಿಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಗಳಿರುವುದಿಲ್ಲ. ನಮ್ಮ ಕುಮಾರಣ್ಣವರು ಕೂಡ ನಮ್ಮ ಹಾಸನದ ಶಾಸಕರಾಗಿದ್ದಂತಹ ನಮ್ಮ ಪ್ರಕಾಶ್ ಅಣ್ಣವರು ಪ್ರತಿ ವರ್ಷನೂ ಕೂಡ ಈ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ತಾ ಬರ್ತಾ ಇದ್ದಾರೆ. ಅವರು ಹೀಗೆ ಬೃಹತ್ ಒಂದು 10,000 ಜನಗಳನ್ನ ಸೇರಿಸಿ ಆರೋಗ್ಯ ಮೇಳವನ್ನ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲ ಆಫೀಸಲ್ಲಿ ಕೂತಿದ್ವಿ. ನಮ್ಮ ಪ್ರಕಾಶ್ ಅಣ್ಣವ್ರು ಎದ್ದು ಓಡೋದ್ರು. ಒಂದು ಅಜ್ಜಿ ಕೀವು ನಿಂತಿತ್ತು. ಆ ಅಜ್ಜಿ ಕೀವಿಂದ ತಪ್ಪಿಸಿ ಕರ್ಕೊಂಡೋಗಿ ಡಾಕ್ಟರ್ ಅಂತದೆಲ್ಲ ತಪಾಸಣೆ ಮಾಡಿಸಿ ಅವ್ರಿಗೆ ಚೆಕ್ ಮಾಡಿಸಿ ಅವ್ರನ್ನ ತಮ್ಮ ಕಾರಲ್ಲೇ ತಗೊಂಡೋಗಿ ಮನೆಗೆ ಬಿಟ್ಟು ಬಂದ್ರು. ನಾನು ಕೇಳಿದೆ ಕುತೂಹಲದಿಂದ, ಅವ್ರು ಯಾರು ಪ್ರಕಾಶ್ ಅಣ್ಣ ಅಷ್ಟೊಂದು ಕಾಳಜಿ ವಹಿಸಿದ್ರಲ್ಲ ಅಂತೇಳಿ. ಅವ್ರ ತಲೆ ಕೆಚ್ಕೊಂಡು ಕಣ್ಣಲ್ಲಿ ನೀರು ಹಾಕಿದ್ರು. ಸ್ವಾಮೀಜಿ ಅವ್ರ ಮಗ ದೊಡ್ಡ ಡಾಕ್ಟ್ರು, ಆ ತಾಯಿ ಬಂದು ನಮ್ಮ ಉಚಿತ ಆರೋಗ್ಯ ತಪಾಸಣೆ ಚೆಕ್ ಮಾಡಿಸ್ಕೊತಾರೆ, ಎಂತ ದುರ್ದೈವ ಅಂತ ಹೇಳಿ ಕಣ್ಣೀರು ಹಾಕಿದ್ರು. ಹೀಗೆ ಮಾನವೀಯ ಮೌಲ್ಯಗಳನ್ನ ಬಿಟ್ಟು ಇವತ್ತು ನಾವು ಅದಕ್ಕೆ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿ ಮಾತನ್ನ ಹೇಳ್ತಿದ್ರು, ಇವತ್ತು ವಿದ್ಯಾವಂತರಾಗ್ತಾರೆ, ವಿನಯವಂತರಾಗ್ತಾರೆ, ವಿವೇಕವಂತರಾಗ್ತಾರೆ. ನಮ್ಮ ಜನಗಳು ವಿದ್ಯಾವಂತರಾದ್ಮೇಲೆ ಹೃದಯವಂತರಾಗ್ಲಿಲ್ಲ ಅಂತ ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣರಾಗ್ತದೆ ಅಂತೇಳಿ. ಮೊನ್ನೆ ತಾನೇ ಹಾಸನದಲ್ಲಿ ಜನವರಿ 20ನೇ ತಾರೀಕು ಸ್ವಾಮೀಜಿಯವರ ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ 81ನೇ ಜನ್ಮ ದಿನಾಚರಣೆ ಪ್ರಯುಕ್ತ ನಮ್ಮ ಆಸ್ಪತ್ರೆಯಿಂದ ಅಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನ ಅಲ್ಲಿನ ಶಾಸಕರು ವ್ಯವಸ್ಥೆ ಮಾಡಿದ್ರು. ಸುಮಾರು 5,000 ರಿಂದ 6,000 ಜನಕ್ಕೆ ಅಲ್ಲಿ ಅನುಕೂಲ ಆಯಿತು. ನಮ್ಮ ಡಾಕ್ಟರ್ ನರೇಂದ್ರ ಅವರು ಮತ್ತೆ ಅನಿಲ್ ಅವರು ಇಲ್ಲಿ ಬಂದಿದ್ದಾರೆ. 250 ಜನಕ್ಕೆ ಕಿಡ್ನಿ ತಪಾಸಣೆಯನ್ನ ಮಾಡಿ 20 ಜನಗೆ ಒಂದು ಕಿಡ್ನಿ ಚಿಕಿತ್ಸೆಗೆ ಒಳಪಟ್ಟಿರುವಂತಹ ಅಲ್ಲಿನ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ರು. ನಾವು ಕೂಡ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಡಾಕ್ಟರ್ಗಳನ್ನ ಕಳಿಸಿ
ಇವತ್ತೆಲ್ಲ ಮೊಬೈಲ್ ಹಾವಳಿ ಹೆಚ್ಚಾಗಿರೋದ್ರಿಂದ ಸುಮಾರು 1500 ಮಕ್ಕಳನ್ನ ನಾವು ಚಿಕಿತ್ಸೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ 250 ಮಕ್ಕಳಿಗೆ ಕಣ್ಣಿನ ದೋಷ ಕಂಡುಬಂದಂತ ಸಂದರ್ಭದಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದಗಳಿಂದ ಈಗಿನ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರು ಅವರಿಗೆ ಕನ್ನಡಕವನ್ನ ಉಚಿತವಾಗಿ ಕೊಡುವಂತ ವ್ಯವಸ್ಥೆಗಳನ್ನ ಮಾಡಿಕೊಟ್ರು. ಅಂತ ಆರೋಗ್ಯ ತಪಾಸಣೆಯನ್ನ ನಮ್ಮ ಸುರೇಶ್ ಬಾಬು ಅವರು ಪ್ರತಿ ವರ್ಷನೂ ಕೂಡ ಅವ್ರು ನೋಡಿದ್ರೆ ಬಹಳ ನಮ್ಗೆ ಆಶ್ಚರ್ಯ ಆಗ್ತದೆ. ಈಗಾಗಲೇ ಈ ಕಾರ್ಯಕ್ರಮ ಒಂದು ಜನಸ್ಪಂದನ ಒಂದು ಯಶಸ್ವಿ 100ನೇ ವಾರದ ಒಂದು ಆಚರಣಾ ಸಮಾರಂಭನ ಕೂಡ ಮಾಡ್ತಾ ಇದ್ದಾರೆ. ಅವ್ರು ನೋಡದೆ ಗೊತ್ತಾಯ್ತದೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತೇಳಿ. ತಮ್ಮ ಜನ್ಮದಿನದ ಅಂಗವಾಗಿ ಇಷ್ಟೆಲ್ಲ ಜನಗಳ ಆಶೀರ್ವಾದವನ್ನು ಪಡ್ಕೊಳ್ಳುವಂತ ಸೌಭಾಗ್ಯ ಅವ್ರದ್ದಾಗಿದೆ ಅಂತೇಳಿ ನಾನಾದ್ರೂ ಕೂಡ ಭಾವನೆಯನ್ನು ಇಟ್ಕೊಂಡು ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದ್ರು ಶಿವಕುಮಾರ ಸ್ವಾಮೀಜಿಯವರು ಹುಟ್ಟಂತ ಸ್ಥಳ ಅಂತ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಅಂತ ಅಂದ್ರೆ ಈಗಿನ ಜಗದ್ಗುರುಗಳು ಕೂಡ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಈಗಿನ ಪೀಠಾಧ್ಯಕ್ಷ ಕೂಡ ಈ ಜಿಲ್ಲೆಗೆ ಸಂಬಂಧಪಟ್ಟ ಈ ಜಿಲ್ಲೆಯಲ್ಲಿ ಜನ್ಮವನ್ನ ತಾಳಿ ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ನಮ್ಮ ಜಗದ್ಗುರುಗಳ ಆಶೀರ್ವಾದ ಪಡ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ತುಂಬಾ ಅತ್ಯಮೂಲ್ಯವಾಗಿದೆ. ಈಗಾಗಲೇ ಸಾಕಷ್ಟು ಸಮಯ ಇಲ್ಲ. ನಮ್ಮ ಕುಮಾರಣ್ಣವರು ಪುಸ್ತಕವನ್ನು ಬಿಡುಗಡೆ ಮಾಡಿ ನಮ್ಮ ಸುರೇಶ್ ಬಾಬು ಅವರ ಆಸೆಗಳನ್ನ ಆಕಾಂಕ್ಷೆಗಳನ್ನ ಸಾಕಷ್ಟು ದೊಡ್ಡ ಯೋಜನೆಗಳನ್ನ ಇಟ್ಕೊಂಡು ಸುರೇಶ್ ಬಾಬು ಅವರು ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ. ನಮ್ಮ ಚಿಕ್ಕನಾಯಕನಲ್ಲಿಗೆ ಒಂದು ರೈಲು ಬೇಕು, ಹಲವಾರು ಕಾರ್ಖಾನೆಗಳು ಬೇಕು, ಜನಸೇವೆಗೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ನಮ್ಮ ಕೇಂದ್ರ ಸಚಿವರನ್ನ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಯಶಸ್ವಿ ಆಗಲಿ, ಜನಸೇವೆ ಜನಾರ್ದನ ಸೇವೆ ಎಂದು ಭಾವನೆ ಇಟ್ಕೊಂಡು ನಮ್ಮ ಸುರೇಶ್ ಬಾಬು ಅವರು ಮಾಡ್ತಾ ಇರ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಾನಾದ್ರೂ ಕೂಡ ಭಾವನೆ ಇಟ್ಕೊಂಡು ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನ ಮಾಡಲಿ. ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಪ್ರಾತಸ್ಮರಣೀಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಾಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಅವತ್ತಿಂದ ಪ್ರಾರಂಭ ಆದಂತಹ ಆರೋಗ್ಯ ಮೇಳ ಈಗಿನ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಬಹಳ ಅತ್ಯಂತ ಯಶಸ್ವಿಯಾಗಿ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ಸಂತೋಷ. ಅವರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ನಿಮ್ಮೆಲ್ಲರ ಸೇವೆ ಮಾಡುವಂತ ಭಾಗ್ಯ ಅವ್ರದ್ದಾಗಿದೆ ಅಂತ ನಾನಾದ್ರೂ ಕೂಡ ಭಾವನೆಯನ್ನು ಇಟ್ಕೊಂಡು ನಮ್ಮ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ವಾಮೀಜಿ ಅವರು ಹೇಳಿದ್ರು ಬೆಳಗ್ಗೆ ಕುಮಾರಣ್ಣ ಬರ್ತಾ ಇದ್ದಾರೆ, ನೀವೆಲ್ಲ ಹೋಗಿ ಚೆನ್ನಾಗಿ ಮಾಡ್ಕೊಡ್ಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿ. ಈಗಾಗಲೇ ನಾನು ಪತ್ರಿಕೆ ಓದ್ತಾ ಇರ್ಬೇಕಾದ್ರೆ ನೋಡಿದೆ, ಸುಮಾರು 500 ಜನಕ್ಕೆ ಒಂದು CET ಆಗ್ಬೋದು, ನೀಟ್ ಆಗ್ಬೋದು, JEE ಆಗ್ಬೋದು, ಅದರಿಂದ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೆ 92 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಲ್ಯಾಪ್ಟಾಪ್ ಅನ್ನ ಕೊಡುವಂತ ಕಾರ್ಯಕ್ರಮಗಳನ್ನ ಅವರು ಮಾಡ್ಕೊ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಶುಭ ಆರೈಕೆ ಇರ್ಲಿ ಅಂತ ನಾನಾದ್ರೂ ಕೂಡ ಭಾವನೆ ಇಟ್ಕೊಂಡು ನಿನ್ನೆ ಶಿವರಾತ್ರಿ ಆಗಿದೆ. ಏನು ಶಿವರಾತ್ರಿಯಲ್ಲಿ ಶಿವನ ಆಚರಣೆಯ ಭಕ್ತಿಯಿಂದ ಶ್ರದ್ಧೆಯಿಂದ ನೀವೆಲ್ಲ ಮಾಡಿದಿರಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸುರೇಶ್ ಬಾಬು ಅವ್ರ ಮೇಲೆ ಇರ್ಲಿ, ಕೇಂದ್ರ ಸಚಿವರ ಮೇಲೆ ಇರ್ಲಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹಲವಾರು ಸೇವೆಗೆ ನೀವೆಲ್ಲ ಭಾಗಿಗಳಾಗಿ ಅಂತ ಈ ಸಂದರ್ಭ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನ ಮಾಡಲಿ ಅಂತೇಳಿ ತುಂಬುರದಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ್.